ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಜಕೀಯದಲ್ಲಿ ಯಾರಾದರೂ ತುಂಬ ಬೇಗ ಹಾಗೂ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಅವರಿಗೆ ಅನಿಸೋಕೆ ಶುರುವಾಗುತ್ತೆ, ನಾನಿಲ್ಲದೆ ಏನೂ ಆಗೋದಿಲ್ಲ, ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಅಂತ. ಇದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಹೀಗೆ ಆಗುತ್ತೆ. ಈಗ ಇಂತಹದ್ದೇ ಒಂದು ತಪ್ಪು ತಿಳುವಳಿಕೆ ಮಹಾರಾಷ್ಟ್ರದ CM ಫಡ್ನವೀಸ್ ಅವರಿಗೆ ಬಂದಂಗಿದೆ. ದೇವೇಂದ್ರ ಫಡ್ನವೀಸ್ ಅವರ ವರ್ಚಸ್ಸು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಫ್ಕೋರ್ಸ್ ಒಳ್ಳೆಯ ಆಡಳಿತ ನಡೆಸ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಮೊದಲು ಉದ್ಧವ್ ಠಾಕ್ರೆ ಜೊತೆ BJP ಮೈತ್ರಿಯನ್ನು ಮಾಡಿಕೊಂಡಿತ್ತು. ನಂತರ ಉದ್ಧವ್ ಠಾಕ್ರೆ ಇಂಡಿ ಮೈತ್ರಿಕೂಟದ ಜೊತೆ ಸೇರ್ಕೊಳ್ತಾರೆ. ಅದಾದಮೇಲೆ ಶಿವಸೇನೆ 2 ಭಾಗ ಆಯಿತು. ಅದರಲ್ಲಿ ಶಿಂದೆ ಅವರ ಬಣ BJPಯನ್ನು ಸೇರಿಕೊಳ್ಳುತ್ತೆ. ಆಗ ಶಿಂದೆ CM ಆಗ್ತಾರೆ. ನಂತರ ಮತ್ತೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಫಡ್ನವೀಸ್ DCM ಆಗ್ತಾರೆ. ಆದರೆ ನಂತರ ಯಾವಾಗ BJPಗೆ ಪೂರ್ಣ ಬಹುಮತ ಸಿಕ್ಕಿತೋ ಆಗ ಫಡ್ನವೀಸ್ ಅವರನ್ನು CM ಆಗಿ ಆಯ್ಕೆ ಮಾಡಲಾಗುತ್ತೆ. ಇದರಿಂದ ಏಕನಾಥ್ ಶಿಂದೆ ಅವರಿಗೆ ಸ್ವಲ್ಪ ಅಸಮಾಧಾನವೂ ಆಯಿತು. ಆಬ್ವಿಯಸ್ಲಿ ಬೇಸರ ಆಗುವಂಥದ್ದೇ, ಇದು ರಾಜಕೀಯದಲ್ಲಿ ಕಾಮನ್ನು. ಅಲ್ಲದೆ ಶಿಂದೆ ಅವರು CM ಆಗಿ ಒಳ್ಳೆ ಕೆಲಸ ಕೂಡ ಮಾಡಿದ್ರು, ಯಾವುದೇ ತಪ್ಪು ಕೆಲಸ ಮಾಡಿರಲಿಲ್ಲ, ಡ್ಯಾಮೇಜ್ ಕೂಡ ತಂದುಕೊಂಡಿರಲಿಲ್ಲ. ಅಲ್ಲದೆ ಅವರಿಗೆ ವಯಸ್ಸು ಕೂಡ ಇತ್ತು. ಇದೆಲ್ಲದರ ನಡುವೆ BJPಗೆ ಜನಾದೇಶ ಅನ್ನೋದು ತುಂಬ ದೊಡ್ಡದಾಗಿತ್ತು. ತಮ್ಮ ಪಕ್ಷದ ಮೂಲ ನಾಯಕರನ್ನು ಬಿಟ್ಟು ಬೇರೆಯವರನ್ನು ಹೇಗೆ CM ಮಾಡೋದು? ಹೀಗಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನು CM ಆಗಿ ಆಯ್ಕೆ ಮಾಡಲಾಗುತ್ತೆ. ಆರಂಭದಲ್ಲಿ ಎಲ್ಲವೂ ಕೂಡ ಸರಿ ಕಾಣ್ತಾ ಇತ್ತು. ಶಿಂದೆ ಹಾಗೂ ಫಡ್ನವೀಸ್ ಜೋಡಿ ನೋಡಿ ಎಲ್ಲರೂ ಓಹೋ ಅಂತಿದ್ರು. ಆದರೆ ಬರ್ತಾ ಬರ್ತಾ CM ಕುರ್ಚಿ ಫಡ್ನವೀಸ್ ಅವರ ಹಾದಿಯನ್ನು ತಪ್ಪಿಸ್ತಾ ಬರುತ್ತೆ. ನಿರಂತರವಾಗಿ ಫಡ್ನವೀಸ್ ಶಿಂದೆ ಅವರಿಗೆ ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾ ಬರ್ತಾರೆ. ಇದುವರೆಗೂ ಕೂಡ ಶಿಂದೆ ಅವರು ಅವೆಲ್ಲವನ್ನು ಕೂಡ ಸಹಿಸಿಕೊಂಡು ಬಂದಿದ್ದಾರೆ. ಎಲ್ಲೂ ಯಾರ ಮುಂದೆಯೂ ಕೂಡ ಯಾವುದೇ ಹೇಳಿಕೆಯನ್ನು, ಅಂದರೆ ಪಕ್ಷಕ್ಕೆ ಮುಜುಗರ ಆಗುವಂಥದ್ದನ್ನು ಕೊಡಲಿಲ್ಲ. ಆದರೆ 1.5 ತಿಂಗಳ ಹಿಂದೆ ಫಸ್ಟ್ ಟೈಮ್ ಫಡ್ನವೀಸ್ ಉದ್ಧವ್ ಠಾಕ್ರೆಯನ್ನು BJPಗೆ ಸೇರಿಸಿಕೊಳ್ಳುವ ಬಗ್ಗೆ ಮಾತಾಡ್ತಾರೆ. ಈ ವಿಷಯ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರಿಗೇನು ಕೂಡ ಇಷ್ಟ ಆಗಿರಲಿಲ್ಲ. ಅವ್ರಿಗೇನೇ ಇಷ್ಟ ಆಗಿಲ್ಲ ಅಂದಮೇಲೆ ಸಹಜವಾಗಿ JP ನಡ್ಡಾ, ಅಮಿತ್ ಶಾ ಹಾಗೂ ಉಳಿದವರಿಗೂ ಇಷ್ಟ ಆಗಿರಲಿಲ್ಲ. ಯಾಕಂದರೆ ಉದ್ಧವ್ ಠಾಕ್ರೆ ನಿರಂತರವಾಗಿ ಮೋದಿಯವರನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಸಿದ್ಧಾಂತವನ್ನೇ ಮರೆತು ಹಿಂದೂ ವಿರೋಧಿಯಾಗಿಬಿಟ್ಟಿದ್ರು. ಇದೆಲ್ಲದರ ನಡುವೆ ಏಕನಾಥ್ ಶಿಂದೆ ಅವರು ದೆಹಲಿಗೆ ಬರ್ತಾರೆ. ವೀಕ್ಷಕರೇ, ಕೇವಲ 1 ತಿಂಗಳಲ್ಲಿ 2 ಸಲ ಶಿಂದೆ ಹೀಗೆ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ, ನನ್ನ ಅವಶ್ಯಕತೆ ಇಲ್ಲ ಅಂದರೆ ನನ್ನ ಸರ್ಕಾರದಿಂದ ಹೊರಗಿದ್ದು ಬಿಡ್ತೀನಿ, ನಿಮಗೆ ಅವಶ್ಯಕತೆ ಇದ್ದರೆ ಕೇಂದ್ರದಲ್ಲಿ ನಿಮ್ಮೊಂದಿಗಿರ್ತೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಯಾವ ಪಕ್ಷದೊಂದಿಗೂ ನಾನು ಸೇರ್ಕೊಳ್ಳೋದಿಲ್ಲ ಅಂತ. ಎಂಥ ಮಾತು ನೋಡಿ. ಇದನ್ನು ಯಾಕೆ ಹೇಳಿದ್ರು ಅಂದರೆ, ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ, ಅವರ ಸರ್ಕಾರದ ಜೊತೆ ನಮಗಿರೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಇದು ಶಿಂದೆ ಅವರ ಮಾತು. ಇದಾದ ಮೇಲೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರು ದೇವೇಂದ್ರ ಫಡ್ನವೀಸ್ಗೆ ಕರೆದು ಬುದ್ಧಿ ಕೂಡ ಹೇಳ್ತಾರೆ. ನೋಡಿ, ನಿಮ್ಮ ಟೈಮ್ ಕೆಟ್ಟದಾದಾಗ ನಿಮ್ಮ ಜೊತೆ ಇದ್ದಿದ್ದು ಏಕನಾಥ್ ಶಿಂದೆ. ಅವ್ರ ಜೊತೆ ಇದ್ದಿದ್ದಕ್ಕೇನೆ ಮಹಾರಾಷ್ಟ್ರದಲ್ಲಿ ಇಷ್ಟೊಂದು ದೊಡ್ಡ ಗೆಲುವು ಕೂಡ ಸಿಕ್ಕಿದ್ದು. ಆದ್ದರಿಂದ ಏಕನಾಥ್ ಶಿಂದೆ ಅವರನ್ನು ಜೊತೆ ಸೇರಿಸ್ಕೊಂಡೇ ನೀವು ಮುಂದೆ ಹೋಗಬೇಕು ಅಂತ. ಅಲ್ಲದೆ ಉದ್ಧವ್ ಠಾಕ್ರೆ ನಮಗೆ ಅವಶ್ಯಕತೆಯೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಗೆ ನಿಮಗೆ ಅವರನ್ನು ಸರ್ಕಾರಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಹೇಳಿದವರು ಯಾರು ಅಂತಲೂ ಕೇಳ್ತಾರೆ. ವಿಚಿತ್ರ ಏನಂದರೆ, ದೇವೇಂದ್ರ ಫಡ್ನವೀಸ್ ಪದೇ ಪದೇ ಉದ್ಧವ್ ಠಾಕ್ರೆ ಅವರ ಮಗ ಆದಿತ್ಯ ಠಾಕ್ರೆಯನ್ನು ಭೇಟಿ ಮಾಡ್ತಾರೆ. ಈ ಭೇಟಿ ದೆಹಲಿಯಲ್ಲಿರೋ BJP ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿದೆ. ಅವರಿಗೂ ಅದು ಇಷ್ಟ ಆಗಲಿಲ್ಲ. ಯಾರಿಗೆ ತಾನೇ ಇಷ್ಟ ಆಗುತ್ತೆ? ಈವನ್ BJPಯ ಕಾರ್ಯಕರ್ತರಿಗೂ ಕೂಡ ಅದು ಇಷ್ಟ ಆಗ್ತಿಲ್ಲ.
BJPಯ CM ಫಡ್ನವೀಸ್ ಉದ್ಧವ್ ಠಾಕ್ರೆ ಮಗನ ಜೊತೆ ಮೀಟಿಂಗ್ ಮಾಡೋದು ತಪ್ಪು. ಕೆಲವರು ಹೇಳ್ತಾ ಇದ್ದಾರೆ ಫಡ್ನವೀಸ್ ಇದೆಲ್ಲ ಗಡ್ಕರಿಯವರ ಆಜ್ಞೆಯಂತೆ ಮಾಡ್ತಿದ್ದಾರೆ ಅಂತ. ಇನ್ನೂ ಕೆಲವರ ಅಭಿಪ್ರಾಯ ಸಂಘದ ಆಜ್ಞೆಯಿಂದ ಮಾಡ್ತಾ ಇದ್ದಾರೆ ಅಂತಲೂ ಇದೆ. ಓಕೆ, ಸಂಘದ ಆಜ್ಞೆ ಆಗಿದ್ದರೆ ಪರವಾಗಿಲ್ಲ, ಆದರೆ ಅದು ಗಡ್ಕರಿ ಅವರ ಆಜ್ಞೆ ಆಗಿದ್ದೇ ಆಗಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಇತ್ತೀಚೆಗೆ ಗಡ್ಕರಿ ಹಾಗೂ BJPಯಲ್ಲೂ ತುಂಬ ಗುದ್ದಾಟ ನಡೀತಾ ಇದೆ. ಇದನ್ನು ನಾವೇ ನಿಮಗೆ ಕಳೆದ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ವಿ. ಇತ್ತೀಚೆಗೆ ಸಂಸತ್ನ ಒಂದು ವೈರಲ್ ದೃಶ್ಯವನ್ನು ನೋಡಿದ್ರೂ ಕೂಡ ಕೆಲವರಿಗೆ ಅರ್ಥ ಆಗಿಬಿಡುತ್ತಿದ್ದು. ನರೇಂದ್ರ ಮೋದಿ ಅವರು ಎದುರು ಬಂದಾಗ ಗಡ್ಕರಿ ಅವರು ಪ್ರಧಾನಿ ಅಂತಲೂ ನೋಡದೆ ಅವರಿಗೊಂದು ವಿಶ್ ಮಾಡದೆ ಇದ್ಬಿಟ್ರು. ಸೊ ಗಡ್ಕರಿ ಅವರೇ BJP ಪಕ್ಷದೊಂದಿಗೆ ಸರಿಯಾಗಿಲ್ಲ. ಅಂಥವ್ರ ಮಾತನ್ನು ಕೇಳಿ ಹೀಗೆಲ್ಲ ಮಾಡಿದ್ದೆ ಆದರೆ ಫಡ್ನವೀಸ್ಗೆ ಮುಂದೆ ತುಂಬ ದೊಡ್ಡ ಸಮಸ್ಯೆ ಆಗಿಬಿಡ್ಬೋದು. ಜೊತೆಗೆ ಇನ್ನೊಂದು ವಿಷಯವನ್ನು ಕೂಡ ಫಡ್ನವೀಸ್ ನೆನಪಲ್ಲಿಟ್ಕೊಳ್ಬೇಕಾಗತ್ತೆ. BJPಗೆ ಕೇಂದ್ರದಲ್ಲಿ ಬಹುಮತ ಅನ್ನೋದಿಲ್ಲ. NDA ಬೆಂಬಲದಿಂದಲೇ ಸದ್ಯ ಅಧಿಕಾರದಲ್ಲಿದ್ದಾರೆ. ಆ NDAಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಶಿವಸೇನೆ ಕೂಡ ಸೇರಿಕೊಳ್ಳುತ್ತೆ. ಸೊ ಶಿಂದೆ ಅವರೀಗ ಬೇಸರದಲ್ಲಿದ್ದರೆ ಅದು ಸರ್ಕಾರಕ್ಕೆ ಕೂಡ ಒಳ್ಳೆಯದಲ್ಲ, ಅದರ ಮೇಲೆ ಪರಿಣಾಮ ಬೀರಬಹುದು. ಮೋದಿಜಿ ಹಾಗೂ ಅಮಿತ್ ಶಾ ಅವರು ಫಡ್ನವೀಸನ್ನು ಕರೆಸಿ ಅರ್ಥ ಮಾಡಿಸಿದ್ದಾರೆ, ನಮಗೆ ಉದ್ಧವ್ ಠಾಕ್ರೆ ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿರೋದು ಶಿಂದೆ ಅಂತ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಹಿಂದೂಗಳಿಂದ ತುಂಬ ದೂರ ಕೂಡ ಹೋಗ್ಬಿಟ್ಟಿದ್ದಾರೆ. ಅವ್ರ ಜೊತೆ ಹೀಗೆ ಸ್ನೇಹ ಬೆಳೆಸಿದ್ರೆ BJPಯ ಸಿದ್ಧಾಂತಕ್ಕೂ ಕೂಡ ಹೊಡೆತ ಬೀಳುತ್ತೆ. ಈಗ ಇದನ್ನು ಸರಿ ಮಾಡಿಕೊಳ್ಳದೇ ಇದ್ದರೆ ಸಮಸ್ಯೆ ಆಗೋದು ಫಡ್ನವೀಸ್ ಅವ್ರಿಗೇನೆ, ಜೊತೆಗೆ BJPಗೂ ಕೂಡ. ಶಿಂದೆ ಅವರಿಗೇನೂ ಸಮಸ್ಯೆ ಆಗೋದಿಲ್ಲ ಇದರಿಂದ. ಇದನ್ನು ಫಡ್ನವೀಸ್ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ವೀಕ್ಷಕರೇ, ಫಡ್ನವೀಸ್ ಅವರ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.